ನಗು ಚೆಲ್ಲಿರೋ ಈ ಮನೆಯಲ್ಲಿ ಅಂಬೆಗಾಲಿಡೋದಕ್ಕೆ ಒಂದು ಮಗು ಬರಬೇಕು ಅಂತ ಅಜ್ಜಿ ಆಸೆ ಪಡ್ತಾ ಇದ್ದಾರೆ. ಓ ಮರಿ ಮಗು ನೋಡಬೇಕು ಅಂತ ಲಲಿತಾ ದೇವಿ ಅವ್ರು ಆಸೆ ಪಡ್ತಾ ಇದ್ದಾರೆ. ಆಯಿತು, ನೀವಷ್ಟು ದೂರ ಇದ್ದರೆ ಲಲಿತಾ ದೇವಿ ಅವ್ರ ಆಸೆ ಆದರೂ ಹೇಗೆ ಇರುತ್ತೆ ಮೇಡಮ್? ಸ್ವಲ್ಪ ಹತ್ತಿರ ಇದ್ರೆ ತಾನೇ ಅವ್ರ ಆಸೆನೂ ನೆರವೇರೋದು, ನಗು ತುಂಬಿರೋ ಮನೆಗೆ ಮಗು ಬರೋದು. ಸುಬ್ಬು, ಅಯ್ಯೋ ಸಾರಿ, ಈ ಗಂಡ ಹೆಂಡ್ತಿರಿರೋ ರೂಮ್ಗೆ ಬರಲೇಬಾರ್ದು, ಅದರಲ್ಲೂ ಪ್ರೀತಿಸಿ ಮದುವೆ ಆಗಿರೋ ರೂಮ್ಗೆ ಬರಲೇಬಾರ್ದು. ಸಾರಿ ಕಣಪ್ಪ, ನಾನು ಏನೂ ನೋಡಿಲ್ಲ, ದಯವಿಟ್ಟು 2 ವೀಲರ್ ಕೀ ಕೊಡಪ್ಪ. ಅಯ್ಯೋ ಯಜಮಾನ್ರೆ, ನೀವು ಆ ಕಡೆ ತಿರ್ಕೊಳ್ಳೋಂಥದ್ದು ಇಲ್ಲೇನೋ ನಡೀತಾ ಇಲ್ಲ. ಸುಮ್ಮನೆ ಮೇಡಮ್, ಮೊದಲೇ ಯಜಮಾನ್ರು ತಪ್ಪು ತಿಳ್ಕೊಂಡಿದ್ದಾರೆ. ಯಜಮಾನ್ರೆ ಈ ಕಡೆ ತಿರುಗ್ಬೋದು. 2 ವೀಲರ್ ಕೀ ಯಾಕೆ ಯಜಮಾನ್ರೆ? ಆಮೇಲೆ ಹೇಳ್ತೀನಿ ಕೊಡಪ್ಪ ಮೊದಲು. ಎಲ್ಲಿ ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ಪುಣ್ಯಾತ್ಮ, ನೀನು ಇಲ್ಲೇ ಇರಪ್ಪ, ನನ್ನ ಕೆಲಸ ಇದೆ, ಹೋಗಿ ಬರ್ತೀನಿ. ಏನೋ ನೀವು ಒಬ್ಬರೇ ಗಾಡಿಯಲ್ಲಿ ಹೋಗೋದಾ? ಸಾಧ್ಯನೇ ಇಲ್ಲಪ್ಪ. ಸುಬ್ಬು ನಿನ್ನ ಜೊತೆ ಕರ್ಕೊಂಡು ಹೋಗು. ಸುಬ್ಬು, ಅದು ಎಲ್ಲಿ ಬೇಕೋ ಅಲ್ಲಿ ಕರ್ಕೊಂಡು ಹೋಗು. ನೀವಂತೂ ನನ್ನ ಒಬ್ಬನ್ನೇ ಹೋಗಕ್ಕೆ ಬಿಡಲ್ಲ. ಸರಿ ನಡಿಯಪ್ಪ. ಅಲ್ಲಪ್ಪ, ಎಲ್ಲಿ ಹೋಗ್ತಿದ್ದೀರಾ ಅಂತಾನೆ ಹೇಳಲಿಲ್ಲ. ಅಯ್ಯೋ ಬಂದ ಮೇಲೆ ನಿನಗೆ ಗೊತ್ತಾಗುತ್ತಮ್ಮ, ಏನು ತಲೆ ಹೋಗೋ ಕೆಲಸ ಏನಿಲ್ಲ. ಬಾರೋ ಬೇಗ. ಬರ್ತೀನಿ ಮೇಡಮ್, ಯಜಮಾನ್ರ ಜೊತೆ ಹೋಗಿ ಬರ್ತೀನಿ. ಅಂದಮೇಲೆ ಈಗ ಹೋಗು. ಹೋಗ್ತೀನಿ. ಬಂದ ಮೇಲೆ ಲಲಿತಾ ದೇವಿ ಅಮ್ಮವ್ರ ಆಸೆನ ಹೇಗೆ ಈಡೇರಿಸ್ಬೇಕು ಅಂತ ಸ್ವಲ್ಪ ಡೀಪಾಗಿ ಕುತ್ಕೊಂಡು ಡಿಸ್ಕಸ್ ಮಾಡೋಣ. ಈಗ ಹೋಗ್ತೀವೋ ಇಲ್ವೋ? ಹೋದೆ. ಆದ್ರೂ ಅಪ್ಪ ಇದ್ದಕ್ಕಿದ್ದ ಹಾಗೆ ಎಲ್ಲಿಗೆ ಹೊರಟಿದ್ದಾರೆ? ಏನ್ರಿ ಮಾತಾಡ್ತಿದ್ದೀರಾ ನೀವು? ಸಿಲಿಂಡರ್ ಯಾಕೆ ಕೊಡೋದಿಲ್ಲ? ಟಿವಿಯಲ್ಲಿ ಪೇಪರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಬರ್ತಾ ಇದೆ. ಸರ್ಕಾರನೇ ಹೇಳಿದೆ ಗ್ಯಾಸ್ಗೆ ಅಭಾವ ಇಲ್ಲ ಅಂತ. ಸಿಲಿಂಡರ್ ಬುಕ್ ಮಾಡಿ 20 ದಿನ ಆಗಿದೆ, ಇನ್ನೂ ನೀವು ಡೆಲಿವರಿ ಕೊಟ್ಟಿಲ್ಲ. ನಿಮ್ಮ ಬುದ್ಧಿ ನಮಗೆ ಗೊತ್ತಿಲ್ವಾ? ದುಡ್ಡು ಮಾಡ್ಕೊಳ್ಳೋದಕ್ಕೆ ಯುದ್ಧದ ನೆಪ ಹೇಳ್ತಿದ್ದೀರಾ. ನಮಗೂ ಎಲ್ಲ ಗೊತ್ತಾಗತ್ತೆ. ನನಗೆ ಚೆನ್ನಾಗಿ ಗೊತ್ತಿದೆ ಯಾರಿಗೆ ಹೇಗೆ ಕಂಪ್ಲೇಂಟ್ ಕೊಡಬೇಕು ಅಂತ. ಇದನ್ನು ನಾನು ಸುಮ್ಮನೆ ಬಿಡೋದಿಲ್ಲ, ನೋಡ್ತಾ ಇರಿ ನೀವು. ನಂದಿನಿಯಮ್ಮ, ಇದಕ್ಕೆಲ್ಲ ಯಾಕೆ ಇಷ್ಟು ತಲೆ ಕೆಡ್ಸ್ಕೊತಾ ಇದ್ದೀರಾ? ನಮ್ಮ ಯಜಮಾನ್ರಿಗೆ ಹೇಳಿದ್ರೆ ಸೌದೆ ತಂದು ಕೊಡ್ತಾರೆ. ರೀ ಹೋಗಿ ತಗೊಂಬನ್ರಿ. ಏರಾ ನಂದಿನಿ ಅಮ್ಮ, ಯಾರು ನಿಮ್ಮ ಜೊತೆ ಜಗಳ ಮಾಡ್ತಾ ಇರೋದು? ಯಾರು ಅವನು ಹೇಳಿ, ನಾನು ಹೋಗಿ ವಿಚಾರಿಸ್ಕೊಂಬರ್ತೀನಿ. ಪೃಥ್ವಿ, ಚಿಕ್ಕ ವಿಷಯನಲ್ಲ, ಯಾಕೋ ದೊಡ್ಡದು ಮಾಡ್ತೀಯಾ? ಹಾಗಂತ ಅನ್ಯಾಯ ನಡೀತಿದ್ರೆ ಸುಮ್ಮನೆ ನೋಡ್ಕೊಂಡಿರಕ್ಕಾಗತ್ತಮ್ಮವ? ಸುಮ್ಮನೆ ಕೂರಿ ಅಂತ ಹೇಳ್ತಾ ಇಲ್ಲ ಶ್ರಾವಣಮ್ಮ, ಸಮಸ್ಯೆನ ದೊಡ್ಡದು ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಅವನ ಜೊತೆಲಿ ಮಾತಾಡೋ ಬದಲು ಮೇಲಧಿಕಾರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡಿ. ಅದು ಬಿಟ್ಟು ಅವನ ಹತ್ರ ಯಾಕೆ ಜಗಳ ಮಾಡ್ಕೊಳ್ಳೋದು? ಶ್ರಾವಣಿನೇ ಹಠಮಾರಿ ಅನ್ಕೊಂಡಿದ್ದೆ, ಆದರೆ ಅವರವ್ವ ಚುಂಡಿ ಚಾಮುಂಡಿ, ಇನ್ನು ಅವರವ್ವ ಕಾಳಿ ಭದ್ರಕಾಳಿ. 3 ತಲೆಮಾರು ಸೇರಿದ್ರೆ 3 ಲೋಕನೇ ಹಾಳು ಮಾಡಿಬಿಡ್ತಾರೆ. ಅಲ್ಲಲ್ಲ, 3 ಲೋಕನೇ ಬಂದ್ ಮಾಡಿಬಿಡ್ತಾರೆ. ಕಷ್ಟ. ಅದು ಹಾಗಲ್ಲ ಪದ್ದು. ಇವತ್ತು ನಾನೇ ನನ್ನ ಕೈಯಾರೆ ಅಡುಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೆಳ್ದಿಂಗ್ಳಲ್ಲಿ ಕೂತು ಎಲ್ರಿಗೂ ಕೈ ತೂತು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ಈ ಸಿಲಿಂಡರ್ ಸಮಸ್ಯೆ. ಟೆನ್ಷನ್ ಆಗಲ್ವಾ ಹೇಳು? ಯಾರು ಟೆನ್ಷನ್ ತಗೊಂಬಿಡಿ, ಸಮಸ್ಯೆಗೆ ಪರಿಹಾರ ಸಿಕ್ತು. ಇದೇನೋ ಇದು, ನೀನು ಯಾಕೋ ಎತ್ಕೊಂಡ್ಬರೋದಕ್ಕೆ ಹೋದೆ? ನನಗೆ ಹೇಳೋದಲ್ವಾ, ನಾನು ಬರ್ತಾ ಇದ್ದೆ ಜೊತೆಯಲ್ಲಿ, ನಾನು ಹೊತ್ಕೊಂಡ್ಬರ್ತಿದ್ದೆ ಇದನ್ನ. ಅಯ್ಯೋ, ನಾನು ಕೇಳಿದ್ರೆ ಕೊಡ್ಲಿಲ್ಲ. ಕೊಡಿ ಯಜಮಾನ್ರೆ ಅಂದ್ರೆ, ಬೇಡ ಸುಬ್ಬು ನನ್ನ ಹೆಂಡತಿ ಅಡುಗೆ ಮಾಡ್ತಾಳೆ, ನಾನೇ ತಗೊಂಡ್ಬರ್ತೀನಿ ಅಂತ ಅಲ್ಲಿಂದ ಇಲ್ಲಿವರೆಗೂ ಇವರೇ ತಗೊಂಡ್ಬಂದಿದ್ದಾರೆ. ಅಂದಿನಿ, ಸಿಲಿಂಡರ್ ರೆಡಿ ಆಗಿದೆ, ನೀನೇನು ಬೇಕೋ ಅಡುಗೆ ಮಾಡು. ಅಕಸ್ಮಾತ್ ಅಡುಗೆ ಮನೇಲಿ ನನ್ನ ಅವಶ್ಯಕತೆ ಇದ್ದರೆ ನಾನು ಕೈ ಜೋಡ್ಸೋಕೆ ರೆಡಿ. ಇದಪ್ಪ ವರ್ಷೆ ಅಂದರೆ ಯಜಮಾನ್ರು ಮಿನಿಸ್ಟ್ರ್ ಆಗಿದ್ದವರು ಅಲ್ಲ. ಒಂಚೂರು ಅಮ್ಮ ಬಿಮ್ಮಿಲ್ದೆ ಹೆಂಡ್ತಿಗೋಸ್ಕರ ಆಚೆ ಹೋಗಿ ಹೋರಾಡ್ಕೊಂಡು ಸಿಲಿಂಡರ್ ತಂದಿದ್ದಾರಲ್ಲ. ಆಹಾ ಯಜಮಾನ್ರೆ, ಏನೇ ಆದರೂ ನಿಮ್ಮ ಪ್ರೀತಿನ ಮೆಚ್ಚಬೇಕಾದ್ದೆ. ಹೌದು ಕಣೆ, ನಮ್ಮ ಯಜಮಾನ್ರು ಅಪರಂಜಿ
ಅಪರಂಜಿ ಇದ್ದ ಹಾಗೆ. ಇಷ್ಟು ವರ್ಷ ಹೇಗೋ ನಡೆದೋಯ್ತು. ಇನ್ನು ಮುಂದೆ ಅವ್ರ ಪ್ರೀತಿಯಿಂದ ಸಂತೋಷದಿಂದ ಇರೋದನ್ನ ನೋಡೋದಕ್ಕೆ ಈ 2 ಕಣ್ಣು ಸಾಲದು ಕಣೆ. ಬರೀ ಇಷ್ಟು ಮಾತ್ರ ಅಲ್ಲ ಮಾವ, ಇನ್ನೂ ನೋಡೋದು ತುಂಬ ಇದೆ. ಅಜ್ಜಿ ಆಸೆ ಪಟ್ಟ ಹಾಗೆ ಆಯ್ತಲ್ಲ, ಈಗ ನಾವು ಬಂದಾಯ್ತು, ಸಿಲಿಂಡ್ರು ಬಂದಾಯ್ತು, ನಾವೆಲ್ಲರೂ ಏನಕ್ಕೆ ಕಾಯ್ತಾ ಇದ್ದೀವಿ? ಕೈ ತುತ್ತಿಗೆ ಅಡುಗೆ ಮಾಡೋಣ, ಕೈ ತುತ್ತಿನೋಣ, ಬನ್ನಿ. ತುಂಬ ರುಚಿಯಾಗಿದೆ. ಇದು ಅಡುಗೆನೇ ಚೆನ್ನಾಗಿದೆಯೋ ಅಥವಾ ನಿನ್ನ ಕೈಗುಣದಿಂದ ಇದು ತುಂಬ ರುಚಿಯಾಗಿದೆಯೋ ಅಥವಾ ಬೆಳದಿಂಗಳು ಇದನ್ನು ರುಚಿನ ದುಪ್ಪಟ್ಟು ಮಾಡ್ತಾ ಇದೆಯೋ ನನಗೆ ಅರ್ಥ ಆಗ್ತಾ ಇಲ್ಲ. ಒಟ್ಟಿನಲ್ಲಿ ಈ ಊಟ ಅಮೃತ. ಇದು ಕನಸೋ ನನಸೋ ಒಂದು ಗೊತ್ತಾಗ್ತಾ ಇಲ್ಲ. ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮನ ಪ್ರೀತಿ ಬೇಕು ಅಂತ ತಪಸ್ ಮಾಡ್ತಿದ್ದವಳು ನಾನು. ಇವತ್ತು ಅಪ್ಪ ಅಮ್ಮ ಇಬ್ರು ಇಲ್ಲೇ ಇದ್ದಾರೆ. ಅಮ್ಮ ನನಗೆ ಕೈ ತುತ್ತು ಕೊಟ್ಟಿದ್ದಾಳೆ. ಒಬ್ಬ ಮನುಷ್ಯಂಗೆ ತನ್ನ ಕನ್ಸುಗಳೆಲ್ಲ ಇಷ್ಟು ಬೇಗ ಈಡೇರ್ಬಿಟ್ರೆ ಬಾಕಿ ಸಂತೋಷ ಏನಿದೆ ಅಂತ ಅನ್ಸ್ಬಿಡುತ್ತೆ. ಶ್ರಾವಣಿ ಅಮ್ಮವ್ರೆ, ಇಷ್ಟು ಚಿಕ್ಕ ವಯಸ್ಸಿಗೆ ಚಿನ್ನದಂತ ಮಾತಾಡ್ಬಿಟ್ರಿ. ನನಗೂ ನನ್ನ ಕುಟುಂಬ ಸಿಕ್ಕಂಗಾಗಿದೆ. ನನ್ನ ಹಳೆ ಗೆಳೆಯ ಸಿಕ್ಕಿದ್ದಾನೆ. ನಂದಿನಿ ಅಮ್ಮನವ್ರನ್ನ, ಲಲಿತಾದೇವಿ ಅಮ್ಮನವ್ರನ್ನ, ನಿಮ್ಮನ್ನ ಎಲ್ಲ ನೋಡ್ತಾ ಇದ್ರೆ ಮತ್ತೆ ಗಂಗಾಧರ ಮೂರ್ತಿಗಳನ್ನೇ ನೋಡ್ದಂಗೆ ಅನ್ನಿಸ್ತಾ ಇದೆ. ಪೃಥ್ವಿ ಅಣ್ಣ, ನಿಜವಾದ ಅರ್ಥದಲ್ಲಿ ನಮಗೋಸ್ಕರ ನಿಮ್ಮ ಜೀವನನೇ ಮುಡುಪಾಗಿಟ್ಟಿದ್ರಿ. ಎಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸಿದ್ರಿ. ನಿಮ್ಮ ಹಾಗೆ ನನಗೋಸ್ಕರ, ನನ್ನ ಬದುಕಿಗೋಸ್ಕರ ತನ್ನ ಜೀವನನೇ ಮುಡುಪಾಗಿಟ್ಟಿರೋರು ಇನ್ನೊಬ್ರಿದ್ದಾರೆ. ಇನ್ನೊಬ್ರು ಇದ್ದಾರ? ಯಾರದು ನಂದಿನಿ? ಬೇರೆ ಯಾರೂ ಅಲ್ಲ, ಪದ್ದು.